ಚಿಕ್ಕಮಗಳೂರು ಭಾಗದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇವತ್ತು ನಾಮಿನೇಷನ್ ಅನ್ನ ಸಲ್ಲಿಸ್ತಾ ಇದ್ದಾರೆ. ಇವರ ಜೊತೆಗೆ ಕೇಂದ್ರದ ಮಾಜಿ ಸಚಿವ ಹಾಗೆ ಹಿಂದೂ ಫೈರ್ ಬ್ರಾಂಡ್ ಯತ್ನಾಳ್, ಸಿಟಿ ರವಿ, ಸುನೀಲ್ ಕುಮಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ನಾಮಪತ್ರ ಸಲ್ಲಿಕೆಗೆ ಮೊದಲು ಕಡಿಯಾಳಿ ಜಿಲ್ಲಾ ಬಿಜೆಪಿ ಕಚೇರಿ ಸಮೀಪ ಬಹಿರಂಗ ಸಭೆ ಕೂಡ ಮಾಡ್ತಾರೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಕೂಡ ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಕೆಜೆ ಜಾರ್ಜ್ ಅಲ್ಲಿನ ಉಸ್ತುವಾರಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಕಾಂಗ್ರೆಸ್ನ ಇನ್ನೂ ಹಲವು ಸ್ಥಳೀಯ ಶಾಸಕರು ಹಾಗೂ ಮುಖಂಡರು ಕೂಡ ಭಾಗಿಯಾಗ್ತಿದ್ದಾರೆ. ಸೊ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಅಭ್ಯರ್ಥಿಗಳು ಕೂಡ ಇಬ್ಬರು ಕೂಡ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅವರಿಗೆ ಅವರದ್ದೇ ಪಕ್ಷದ ಮುಖಂಡರು ಸಾಥ್ ಕೊಡ್ತಾ ಇದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ಟಿಕೆಟ್ ಕೊಡೋಕ್ಕೂ ಮುಂಚೆ ಬಿಜೆಪಿಯಲ್ಲಿ ಕೆಲವೊಂದು ಗೊಂದಲ ಏರ್ಪಟ್ಟಿತ್ತು. ಕಾರಣ ಅಲ್ಲಿನ ಹಾಲಿ ಸಂಸದೆಯವರಿಗೆ ಈ ಸಲ ಟಿಕೆಟ್ ಕೊಡೋದು ಬೇಡ, ನಮ್ಮೂರ್ನವ್ರಿಗೆ ಕೊಡಿ, ಕೆಲಸ ಮಾಡುವಂತವ್ರಿಗೆ ಕೊಡಿ ಅಂತ. ಈ ವಿರೋಧ ಗೋಬ್ಯಾಕ್ ಶೋಭಕ್ಕ ಅಭಿಯಾನ ಎಲ್ಲ ಹೆಚ್ಚು ಆಗ್ತಾ ಇದ್ದಂತೆ ಹೈಕಮಾಂಡ್ ತನ್ನ ವರಸೆಯನ್ನ ಬದಲಿಸ್ತು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಿದೆ. ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಕರೆಸ್ಕೊಳ್ಳುವ ಸಿಟಿ ರವಿ ಮತ್ತು ಯತ್ನಾಳ್ ಇವರೆಲ್ಲರೂ ಕೂಡ ಜೊತೆಯಾಗ್ತಾ ಇದ್ದಾರೆ. ಸುನಿಲ್ ಕುಮಾರ್ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಇದೇ ಉಡುಪಿ ಚಿಕ್ಕಮಗಳೂರು ಭಾಗದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇವರಿಬ್ಬರ ನಡುವೆ ಲ್ಯಾಂಗ್ವೇಜ್ ವಾರ್ ನಡೀತಾ ಇದೆ. ಇವಾಗ ಅವ್ರಿಗೆ ಹಿಂದಿನೂ ಬರಲ್ಲ, ಇಂಗ್ಲಿಷು ಬರಲ್ಲ ಅಂತ ಜಯಪ್ರಕಾಶ್ ಹೆಗಡೆ ಕಾಲ್ ಎಳ್ತಿದ್ರು. ಇದರ ನಡುವೆ ಇಬ್ರು ಕೂಡ ಮತ ಪ್ರಚಾರದಲ್ಲೂ ಕೂಡ ಭರ್ಜರಿಯಾಗಿ ತೊಡಗಿದ್ದಾರೆ. ಇವತ್ತು ಇಬ್ರು ಜಯಪ್ರಕಾಶ್ ಹೆಗಡೆ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ.